ಪರಮೇಶ್ವರ ಹೆಗ್ಗಡೆಯವರ ಗಾಯನ ನನ್ನ ವೀಣೆ ಹೇಗೆ ಜುಗಲ್ಬಂದಿ ಅಂತಂದರೆ ನಾದದ ಅವಿಚ್ಛಿನ್ನತೆ ಇರಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂತ ಅನ್ನೋನು ನನ್ನ ಚಿಂತನೆಯಲ್ಲಿ ಬರಬೇಕು. ನನ್ನ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನನ್ನದು ವಸುಧೈವ ಕುಟುಂಬಕಂ. ನನಗೆ ನನ್ನ ಬಾಲ್ಯದಿಂದಲೇ ಸಂಗೀತ ತಿರುಗುತ್ತಿರುವಂಥದ್ದು ನನಗೆ ಅತ್ಯಂತ ದೊಡ್ಡ ಭಕ್ತಿ. ತ್ರಿಮೂರ್ತಿಗಳಷ್ಟನ್ನು ಸ್ಮರಿಸಿ ಅವರಿಗೆ ನಾನು ಗೌರವ ತೋರಿಸಿದಂಥದ್ದು ಒಂದು ರಚನೆ, ಅದೇ ಆವಿಷ್ಕಾರವಾಗಿದೆ. ತ್ರಿಪುರ ಸೋದರಿ ಗೌರಿ ತ್ರಿಪುರಾರಿ. ನನ್ನ ತಲೆಮಾರಿನಿಂದ ಹಿಡ್ಕೊಂಡು ಅತ್ಯಂತ ದೊಡ್ಡ ಪ್ರತಿಭೆಗಳನ್ನು ನಾನು ನೋಡಿದ್ದೀನಿ. ಇಲ್ಲೂ ನಮ್ಮ ಮೈಸೂರಲ್ಲೂ ಸುಮಾರು ವೈಣಿಕರಿದ್ದರು ಸರ್. ನಿಮ್ಮ ಕಾಲದವರು ಇದ್ದರು. ಬಹುಶಃ ಎಂ ಜೆ ಶ್ರೀನಿವಾಸ ಹಿಂಗಾರು, ಸ್ವಾಮಿ, ಹರೇಂದ್ರ ಸ್ವಾಮಿ, ಶ್ರೀಕಂಠಯ್ಯರ್ ಅಂತ ಒಬ್ಬರು ಅವರು. ಅವ್ರನ್ನ ನಾನು ನೋಡಿದ್ದೆ ಒಂದು ಕಚೇರಿ. ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡೋರು. ಇನ್ನು ಅವ್ರದ್ದು ಒಳ್ಳೆ ವಿನಿಕೆ ನನಗೆ ಚೆನ್ನಾಗಿ ಗೊತ್ತಿದ್ರು. ಅವ್ನು ಸುಬ್ರಹ್ಮಣ್ಯಂ ಅಂತ ಇನ್ನೊಬ್ಬರಿದ್ರು. ಸುಬ್ರಹ್ಮಣ್ಯಂ ಅಂತ ಒಬ್ಬರಿದ್ರು. ಅಂದರೆ ಆಮೇಲೆ ಈಗ ಎ ಎಸ್ ಪದ್ಮ ಅವರು ಇದ್ದರು. ಎ ಎಸ್ ಪದ್ಮ ನನ್ನವರೆಗೆ. ಹೌದು. ನನಗಿಂತ ಹಿಂದೆ ಚೊಕ್ಕಮ್ಮನವರು ಅಂತ ಅವರು ನೋಡಿದ್ದೀನಿ ನಾನು. ನೀಲಮ್ಮ ಕಡಂಬಿ ಅವರು ಹಾಡಿಕೊಂಡು ವೀಣೆ ನುಡಿಸೋರು. ಅಲ್ಲಿ ನೋಡೋವಂಥ ಭಾಗ್ಯ ನಮ್ಗೆ ಸಿಕ್ಕಿತ್ತು. ಅವರು ಪರಿಷತ್ತಿನ ಹೌದು ಯಾವಾಗಲೂ ಬಹುಶಃ 81-82ರಲ್ಲಿ ಭೂಷಣ ಆಗಿದ್ರು. ಆವಾಗೆಲ್ಲ ನಿಮ್ಗೆ ತಿಳಿದಂಗೆ ನಾವೆಲ್ಲ ಅಲ್ಲಿ ಸ್ವಯಂ ಸೇವಕರು. ಚೇರ್ ಹಾಕೋದು, ಜಮ್ಖಾನ ಹಾಕೋದು, ಕಲಾವಿದನ ಕರ್ಕೊಂಬರೋದು ಎಲ್ಲ ಈ ಥರದಲ್ಲಿ ಮಾಡ್ತಿದ್ವಿ ಸರ್. ನಿಮ್ಮ ಒಂದು ಅಂದರೆ ಸುಮಾರು ನೀವು ಹೇಳಿದಿರೋ ಪ್ರಕಾರ ಒಂದು 80 ವರ್ಷ ಸಂಗೀತದ ಅನುಭವ. ಮುಂಚೆಯಿಂದನೇ ನೀವು ಬಾಲ ಪ್ರತಿಭೆ. 85-86 ವರ್ಷ ಸರ್. ಆ ಬಾಲ ಪ್ರತಿಭೆ ಅಂತಿದ್ರೆ ನಾವು ಈ ನಡುವೆ ಏನು ಮಾಡ್ತೀವಿ ಅಂದರೆ ಏನು ಆಗ್ತಾ ಇದೆ ಈ ಏನೋ ಒಂದು ಸ್ವಲ್ಪ ಆ ಹೂ ಅನ್ನೋದು ಅಥವಾ ಟೇಬಲ್ ಮೇಲೆ ನುಡ್ಸಿದ್ರೆ ಅದೆಲ್ಲ ಬಾಲ ಪ್ರತಿಭೆ ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಸಂಗೀತ ವಿದ್ವಾಂಸರು ತುಂಬ ಹಾಸ್ಯಪ್ರಿಯರೇ. ಆಫ್ಕೋರ್ಸ್ ಚೌಡಯ್ಯನವ್ರದ್ದು ಎಷ್ಟೋ ಪ್ರಸಂಗಗಳಿದೆ. ಆ ಥರ ಶೇಷಣ್ಣವರು, ಬೀಡಾರಾಮ್ ಕೃಷ್ಣಪ್ಪನವ್ರದ್ದು ಇದೆಲ್ಲ. ಅಂಥ ಹಾಸ್ಯ ಪ್ರಸಂಗಗಳು ನನಗೆ ನನ್ನ ಜೀವಿತದಲ್ಲಿ ಯಾವುದು ಜ್ಞಾಪಕ ಇಲ್ಲ. ಸಂದರ್ಭಗಳಂತೂ ತುಂಬ ಜ್ಞಾಪಕ. ಆ ಥರ ಅದೇ ರೀತಿಯಾದಂಥ ಘಟನೆಗಳು. ಇವಾಗ ಒಂದು ಹೇಳಿದ್ರಿ, ಕಾರೈಕುಡಿ ಸಾಂಬಶಿವಯ್ಯವ್ರು ಬಂದರು, ವೀಣೆ ನುಡಿಸ್ತೀಯಾ ಅಂದರು. ಅದನ್ನು ನೋಡಿ ನಿಜಕ್ಕೂ ನೀವು ಹೇಳ್ದಂಗೆ ಅಪಾತ್ರರ ಮನೆಗೆ ಹೋಗಬಾರ್ದು ಅಥವಾ ಅಂದರೆ ಅವರು ಅದನ್ನು ಆಡಿಷನ್ ಮಾಡಿ ಆಡಿಷನ್ನೇ ಹೌದು. ಯಾಕೆಂದರೆ ಇವಾಗ ನಾವೆಲ್ಲ ಬನ್ನಿರಿ ಮನೆಗೆ, ಅದಕ್ಕೇನು ಸರ್ ಬರೋಣ, ಒಂದು ಕಾಫಿ ಹೊಟ್ಟೋಗ್ಬಿಡ್ತೀವಿ. ಆದರೆ ಅವರ ಒಂದು ಯೋಚನೆ ಅಂದರೆ ಅವರು ಆ ಕಾಲದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಆ ಥರ ಘಟನೆಗಳು ಏನಾದರೂ ನಿಮ್ಮ ನೆನಪಿನಲ್ಲಿ ಬಂದರೆ? ಕಾರೈಕುಡಿಯವರು ನನ್ನ ವೀಣೆ ಕೇಳಿಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದ್ದು ಅದೊಂದು ದೊಡ್ಡ ಘಟನೆ. ಹೌದು. ಅದ್ರ ಜೊತೆಗೆ ಇನ್ನೊಂದು ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಈವೆಂಟ್ ಒಂದು ನಡೀತು. ಯಾವುದೋ ಒಂದು ಕಾನ್ಸರ್ಟ್ಗೆ ಇನ್ನೊಂದು ಕಾನ್ಸರ್ಟ್ಗೆ ಹೋಗಿದ್ದಾಗ ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆ. ಗೊಟ್ಟುವಾದ್ಯದ ಆ ಕಾಲದ ದೊಡ್ಡ ಪ್ರತಿಭೆ. ಇಲ್ಲೇ ಇದ್ದಿದ್ರಲ್ವ ಇನ್ನೊಬ್ಬರು ನಾರಾಯಣ ಹಿಂಗಾರ್, ನಮ್ಮ ಕರ್ನಾಟಕದ ಪ್ರತಿಭೆ ಅವರು. ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳು ಗೋಟವಾದ್ಯಕ್ಕೆ ಅವರ ಎಲ್ಲದಕ್ಕಿಂತ ದೊಡ್ಡ ಹೆಸರು, ಎಲ್ಲ ದೊಡ್ಡ ಹೆಸರು ಆವತ್ತು ಇದ್ದದ್ದು. ತುಂಬ ತುಂಬ ಚೆನ್ನಾಗಿ ನುಡಿಸೋರು. ಅವರು ನನ್ನ ವೀಣೆಯನ್ನು ಕೇಳಿದರು ರೇಡಿಯೋದಲ್ಲಿ. ಆವಾಗ ಬೇಕಾದಷ್ಟು ನಾನು 18ನೇ ವರ್ಷದಿಂದಲೇ ಅದೇ ರೇಡಿಯೋದಲ್ಲಿ ನುಡಿಸೋನು. ಅಂದರೆ ಮೈಸೂರಲ್ಲಿ ಆಮೇಲೆ ಬೆಂಗಳೂರಿಗೆ ಹೋಗಿತ್ತು. ಬೆಂಗಳೂರಿನಲ್ಲಿ ಅಷ್ಟೋ ನುಡಿಸಿದ್ದೇನೆ. ತಿರುಗಿ ಮೈಸೂರಿಗೆ ಬಂತು.
ನಾನು ಅವರಿಗೆ ಗೊತ್ತು ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳ ವಿಷಯದಲ್ಲಿ ನನಗೆ ಅಪಾರವಾದಂಥ ಗೌರವ. ನಾನು ಅವರ ವೀಣೆಯನ್ನು ಅವ್ರಿಗೆ ಕೊಟ್ಟ ಮಾಧ್ಯಮವನ್ನು ನಾನು ರೇಡಿಯೋದಲ್ಲಿ ಕೇಳಿದೆ. ಹಾಗಾಗಿ ರೆಸ್ಪೆಕ್ಟ್ ಕೊಟ್ಟು ಬರಬೇಕು ಅನ್ನೋ ಆಶೆಯಿಂದ ಹೋಗಿದ್ದು. ಆವತ್ತು ಎಷ್ಟೋ ಅತೀವವಾದಂಥ ವಿಶೇಷವಾದಂಥ ಸಂತೋಷ ನನಗೆ ಕೊಟ್ಟು ಬನ್ನಿ ಜೊತೆಯಲ್ಲಿ ನುಡ್ಸೋಣ ಅಂಥೇಳಿ ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳು ನನ್ನನ್ನು ಮಗಳಿಗೆ ಹೇಳ್ಕೊಡ್ತಾ ಇದ್ದಂತೆ ವೀಣೆನೇ ಇತ್ತು, ತಗೊಳ್ಳಿ ಜೊತೆಯಲ್ಲಿ ನುಡ್ಸೋಣ. ಅದೊಂದು ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ. ನೀವು ಆ ಥರ ಜುಗಲ್ಬಂದಿ ಕಾರ್ಯಕ್ರಮಗಳಲ್ಲೇನಾದರೂ ಹೆಚ್ಚು ನುಡ್ಸ್ದಂಗೆ ನಾನು ಕಾಣಲಿಲ್ಲ. ಇಲ್ಲ, ಅದನ್ನು ನುಡ್ಸಿದ್ದೀರಾ? ತುಂಬ ಅಪರೂಪವಾದಂಥ ಜುಗಲ್ಬಂದಿ ಇಲ್ಲ, 2 ಜುಗಲ್ಬಂದಿ ಆಯಿತು. ಮುಂದೆ ಹೇಳ್ತೀನಿ, ಮೊದಲೇ ಹೇಳ್ತೀನಿ. ನನ್ನ ಶಿಷ್ಯರೊಬ್ಬರು ತುಂಬ 60 ವರ್ಷದ ಹಿಂದಿನ ಶಿಷ್ಯರೊಬ್ಬರು, ಅವರು ಪ್ರೇರಣಾ ಮೋಟಾರ್ಸ್ನಲ್ಲಿ ದೊಡ್ಡ ಫೈನಾನ್ಷಿಯಲ್ ಆಫೀಸರ್ ಆದರು. ಅವರ ಜ್ಞಾಪಕದ ಮೇಲೆ, ಸರ್ ನಾನು ಒಂದು ಯೋಚನೆ ಮಾಡಿದ್ದೀನಿ, ನೀವು ಒಪ್ಕೊಳ್ತೀರೋ ಎಲ್ಲೋ ಗೊತ್ತಿಲ್ಲ, ನೀವು ಯಾವುದೋ ಜುಗಲ್ಬಂದಿ ಅಂತ ಅನ್ನುವಂಥದ್ದು ಅಲ್ಲಿಗೆ ಆ ವೇದಿಕೆಗೆ ಬಂದಿದ್ದು ನಾನು ಕಂಡಿಲ್ಲ. ನನಗೊಂಥರ ನನ್ನ ಮನಸ್ಸಿಗೆ ಬಂದಿದೆ, ಆದ್ದರಿಂದ ಇದನ್ನ ಮಾಡ್ಬೋದೆ ಅಂಥೇಳಿ. ಏನು ಹೇಳು ಸತ್ಯನಾರಾಯಣ ಅಂತೇಳಿ ಹೇಳಿದೆ. ಪರಮೇಶ್ವರ್ ಹೆಗ್ಗಡೆ ಅವ್ರನ್ನ ಕೇಳಿದ್ದೀರಾ ನೀವು ಅಂಥೇಳಿ. ಅಯ್ಯೋ ತುಂಬ ಒಳ್ಳೆಯ ಆರ್ಟಿಸ್ಟು, ಅವರು ವೋಕಲ್ಲು, ನಿಮ್ಮ ವೀಣೆ ಆಗ್ಬೋದಾ ಅಂಥೇಳಿ. ಅದು ವೀಣೆ ಅಲ್ಲಪ್ಪ, ವೋಕಲ್ ಮುಂದೆ ನಿಲ್ಲತ್ತೆ ಆ ವೀಣೆ ಅಂಥೇಳಿ. ನಿಮ್ಮ ವೀಣೆ ನಿಲ್ಲತ್ತೆ ಸಾರ್ ಅಂಥೇಳಿ ಸತ್ಯನಾರಾಯಣ ಭಟ್ರು ಹೇಳಿದ್ರು. ನಿನ್ನ ಭರವಸೆ ಇದ್ದರೆ ಆಗಲಿಪ್ಪ ಅಂಥೇಳಿ. ಪರಮೇಶ್ವರ ಹೆಗ್ಗಡೆಯವರ ಗಾಯನ, ನನ್ನ ವೀಣೆ ಹೇಗೆ ಜುಗಲ್ಬಂದಿ ಅಂತಂದರೆ, ನನ್ನ ವಸ್ತುವನ್ನು ನಾನೇ ಮೊದಲು ನುಡಿಸೋದು, ಅದೇ ವಸ್ತುವನ್ನು ಅವರ ಹಿಂದೂಸ್ತಾನಿ ಶೈಲಿಯಲ್ಲಿ ಅವರೇ ನುಡಿಸೋದು. ಹೀಗಾಗಿ ಕೆಲವು ರಾಗಗಳನ್ನು ಆವತ್ತು ನುಡಿಸಿದ್ವಿ. ಮುಖ್ಯವಾಗಿ ಗಮಕ ಕ್ರಿಯೆ, ಅಂದರೆ ನಮ್ಮ ಪೂರ್ವಿ ಕಲ್ಯಾಣಿ ಈಕ್ವಲೆಂಟು. ಅವರು ಶುದ್ಧ ಕಲ್ಯಾಣ ಅಂತ ಅಲ್ಲ, ಅವರ ಪೂರಿಯಾ ಕಲ್ಯಾಣ, ಪೂರಿಯಾ ಕಲ್ಯಾಣ ಅವರು ಹಾಡಿದ್ರು. ಆಮೇಲೆ ಅಭೋಗಿ, ಈ 2 ರಾಗಗಳನ್ನು ವಿನ್ಯಾಸ ಮಾಡಿದ್ದೀವಿ. ದಟ್ ಈಸ್ ಎ ಮೋಸ್ಟ್ ಮೆಮೊರಬಲ್ ಈವೆಂಟ್ ಇನ್ ಮೈ ಮೈಂಡ್. ಅದೇನು ಧ್ವನಿ ಮುದ್ರಣ ಆಗಲಿಲ್ಲ? ಆಗಿದೆ, ನನ್ನ ಹತ್ರ ಇದೆ. ಓಹೋ, ಅದು ತುಂಬ ಸಂತೋಷ ಕೊಟ್ಟು. ನಿಮ್ಮ ಹತ್ರ ಇದೆ? ಅದು ಇದೆ, ಇನ್ಮೇಲೆ ಇರಲ್ಲ, ನಾನು ತಗೊಂಡೋಗ್ತೀನಿ. ಆಗ್ಬೋದು. ನಾವು ಕರ್ನಾಟಕ ಸಂಗೀತದಲ್ಲಿ ಇಲ್ಲೇ ಒಂದು ನಾದೋಪಾಸನೆ ಅಲ್ಲ, ಎಲ್ಲಿ ದೊಡ್ಡವನ್ನೆಲ್ಲ ಹೇಳಿದಂಥ ನಾದೋಪಾಸನೆ ಎಲ್ಲಿಂದ ಹೋಗಿದೆ. ನಾವು 13ನೇ ಶತಮಾನದಿಂದ ಅದು ಯಾವ ಪ್ರಭಾವ ಬಂದು ನಾದೋಪಾಸನೆ ನೀತಿ ಕೊಂಚ ವ್ಯತ್ಯಾಸ ಆಯಿತು. ಆದರೆ ಒಂದು ಇನ್ವೇಷನ್ನಿಂದ ಒಂದು ಸಂಗೀತ ಬೇರೆ ಆಗಬೇಕು. ಆವಾಗ ಸುಮಾರು 14ನೇ ಶತಮಾನದಿಂದ ನಾವು ಹುಟ್ಟಿದ್ದು ಅದು ಹಿಂದೂಸ್ತಾನಿ. ಅಲ್ಲಿ ಬಂದವರು ನಾದೋಪಾಸನೆ, ನಮ್ಮವರು ತಾನೇ ನಾದೋಪಾಸನೆ ವಿಷಯದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಮಾತುಗಳನ್ನು ಹೇಳಿರೋವಂಥದ್ದು. ಈ ಸಂಗೀತನೇ ಇಡೀ ಭಾರತದಲ್ಲಿ ಇದ್ದಿದ್ದು, ಇಡೀ ಭಾರತದಲ್ಲಿ ಇದ್ದದ್ದೇ ಇದು. ಆದರೆ ಆ ಯಾವುದೇ ಕಾರಣದಿಂದಾಗಲಿ ಒಂದು ಕವಲು ಹೊಡೆಯುತ್ತಲ್ಲ ನಮ್ಮ ಸಂಗೀತದಲ್ಲಿ, ಆ ಕವಲು ಹೊಡೆದಿದ್ದು ಅದರಲ್ಲೂ ಯಾವುದೋ ಒಂದು ಚೆನ್ನು ಅಂತ ಒಂದಿದೆ, ಗುಣ ಅಂತಿದೆ. ಆ ಗುಣವನ್ನು ಅದರಲ್ಲಿ ಏನಿದೆಯೋ ಅದನ್ನ ಅಪ್ರಿಷಿಯೇಟ್ ಮಾಡಿ ನಾವು ತೊಗೊಳ್ಬೇಕು. ನಮ್ಮಲ್ಲಿ ಏನಿದೆಯೋ ಅದನ್ನು ಪ್ರತಿಪಾದನೆ ಮಾಡಿ, ನಿಮ್ಮಲ್ಲಿ ಇರೋಷ್ಟಕ್ಕಿಂತ ಜಾಸ್ತಿ ಕರ್ನಾಟಕ ಸಂಗೀತದಲ್ಲಿ ಸತ್ವ ಇದೆ ತೋರಿಸುವಂಥ ಒಂದು ಛಲ ನಮಗಿರಬೇಕು. ಇನ್ನೊಬ್ಬರು ಕಡಿಮೆ ಮಾಡೋ ಛಲ ಅಲ್ಲ, ನನ್ನದನ್ನು ಜಾಸ್ತಿ ಆಗಿದೆ ಅಂತ ಅನ್ನೋದನ್ನ ತೋರಿಸುವಂಥ ಛಲ, ಅದು ನಮ್ಮಲ್ಲಿರಬೇಕು. ಅದು 2 ಆ ಜುಗಲ್ಬಂದಿನಲ್ಲಿ ಆಯಿತು. ಇನ್ನೊಂದು ಜುಗಲ್ಬಂದಿ, ವಿಚಿತ್ರವಾದಂಥ ಒಂದು ಜುಗಲ್ಬಂದಿ, ನಾನು ನನ್ನ ಇಂಗ್ಲೆಂಡ್ ಪ್ರವಾಸದಲ್ಲಿ ಒಂದು ಆಯಿತು. ತುಂಬ ವಿಚಿತ್ರ. ಆ್ಯಂಥೋನಿ ಮೇಲ್ ಅಂತ ಒಂದು ಗಿಟಾರಿಸ್ಟು ಅಲ್ಲಿ, ಅದು ಸ್ಪ್ಯಾನಿಷ್ ಗಿಟಾರ್ ನುಡಿಸುವಂಥವರು. ನನ್ನ ಕಾನ್ಸರ್ಟ್ಸ್ ಪೈಕಿ ಒಂದಕ್ಕೆ ಅವರು ಬಂದಿದ್ದರು. ಲಂಡನ್ನಲ್ಲಿ ಆದಂಥ ಕಾನ್ಸರ್ಟ್ಸ್ ಪೈಕಿ ಒಂದಕ್ಕೆ ಅವರು ಬಂದಿದ್ದರು. ನನಗೇನು ಖುಷಿ ಅಂದರೆ,
ನಮ್ಮ ತಂದೆಯವರು ಇದ್ದರು, ನಮ್ಮ ಗುರುಗಳು ಆರ್ಯ ರಾಜಗೋಪಾಲ್ ಇದ್ದರು ಅವಾಗ. ಹೌದು, ನಾವೆಲ್ಲ ಒಂದು ಟೀಮ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮನ್ನ ಕಲಿಸ್ಕೊಟ್ಟಿದ್ದು. ನನಗೆ ಅದಕ್ಕಿಂತ ಏನು ವಿಶೇಷ ಅಂದರೆ ಪ್ರಪ್ರಥಮವಾಗಿ ನಮ್ಮ ತಂದೆ ಒಂದು ಪ್ಯಾಂಟ್ ಅಂತ ಹೊಲ್ಸ್ಕೊಂಡಿದ್ದ ಆವಾಲೆ. ಅದು ಇಲ್ಲಾಂದರೆ ಪಂಚೆ ಶರ್ಟ್. ಹೌದು ಹೌದು ಹೌದು. ಅಯ್ಯೋ ಇದಾಗಲ್ಲ ಅಂತ ನಾವೆಲ್ಲರೂ ಗಲಾಟೆ ಮಾಡಿ, ಇಲ್ಲ ನೀನು ಹಾಕೋಬೇಕು ಚಳಿ ಟ್ರಾವೆಲ್ಗೆ ಸೌಕರ್ಯವಾಗಿರುತ್ತೆ ಅಂತ ಒಂದು ಧೋರಣೆ. ಆ ಸಂದರ್ಭದಲ್ಲಿ ಆ್ಯಂಥೋನಿ ಮೇಲವರು ನನ್ನ ಕಾನ್ಸರ್ಟ್ ಕೇಳಿದಾಗ ಅವರಿಗೆ ವಿಚಿತ್ರವಾಗಿ ಅಂತ ಒಂದು ಭಾವನೆ ಬಂತು. ಸರ್ ವೈ ಡೋಂಟ್ ವಿ ಪ್ಲೇ ಟುಗೆದರ್ ಅಂತ ಹೇಳಿ ಅವ್ರು ಹೇಳಿದ್ರು. ಆ್ಯಂಥೋನಿ ಮೇಲೆ ನನಗೆ ಹೇಳಿದ್ದು ಮಾತು. ಐ ವಾಸ್ ಸ್ಟಾರ್ಟಲ್ಡ್. ಗಿಟಾರ್, ಸ್ಪ್ಯಾನಿಷ್ ಗಿಟಾರು, ಅದರಲ್ಲಿ ವೆಸ್ಟರ್ನ್ ಮ್ಯೂಸಿಕ್ಕು ಅವನು ನುಡಿಸೋದು. ಅದರಲ್ಲಿ ವೈ ಡೋಂಟ್ ವಿ ಪ್ಲೇ ಟುಗೆದರ್ ಅಂತಂದರೆ ಐ ಥಾಟ್ ಫಾರ್ ಎ ಮೊಮೆಂಟ್ ಆ್ಯಂಡ್ ಸೆಡ್ ವಿ ಪ್ರಾಬಬ್ಲಿ ಕ್ಯಾನ್ ಅಂಥೇಳಿ ಹೇಳಿದೆ. ಅದು ಇನ್ನೂ ಘನೀಕರಿಸಿ ಒಂದು ಕಾನ್ಸರ್ಟ್ ಏರ್ಪಾಡು ಆಗಿಬಿಡ್ತು. ಅದರಲ್ಲಿ ಹೆಚ್ಚು ಮೀಟ್ ಆಗಬೇಕಾಗಂತ. ಯಾಕೆಂದರೆ ವೈಣಿಕ ವಿಲ್ ಬಿ ಮೋರ್ ಅವೇರ್ ಆಫ್ ದಿ ಲಿಮಿಟೇಷನ್ಸ್ ಆಫ್ ದಿ ಇನ್ಸ್ಟ್ರುಮೆಂಟ್. ವೈಣಿಕ ಮಸ್ಟ್ ಬಿ ಅವೇರ್ ಆಫ್ ದಿ ಪಾಸಿಬಿಲಿಟೀಸ್ ಆಫ್ ದಿ ಇನ್ಸ್ಟ್ರುಮೆಂಟ್. ವೈಣಿಕ ಮಸ್ಟ್ ಬಿ ಅವೇರ್ ಆಫ್ ದಿ ಸ್ಕೋಪ್ ಆಫ್ ದಿ ಇನ್ಸ್ಟ್ರುಮೆಂಟ್. ನಾದ ಹೇಗೆ ಮಾಡಿದರೆ ನಿಲ್ಲುತ್ತೆ ಅನ್ನೋಂಥ ಒಂದು ಯಾಕೆ ನಿಲ್ಲಬೇಕು, ಅದು ಗಾಯನ ಶೈಲಿ. ಅದರಿಂದ ಗಾಯನ ಶೈಲಿ ಅಂತಂದರೆ ಆ ನಾದದ ಕಂಟಿನ್ಯೂಟಿ ಇದ್ದೇ ತಾನೇ ಗಾಯನ ಶೈಲಿ. ಆ ನಾದದ ಅವಿಚ್ಛಿನ್ನತೆ ಇರಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂತ ಅನ್ನೋದು ನನ್ನ ಚಿಂತನೆಯಲ್ಲಿ ಬರಬೇಕು. ಅದು ಬಂದಾಗ ಶೈಲಿ ವ್ಯತ್ಯಾಸವಾಗುತ್ತೆ. ವಾದ್ಯ ಹೇಗಿದ್ದರೂ ನನ್ನ ಶೈಲಿ ಆ ವಾದ್ಯವನ್ನು ಹಾಗೆ ರೂಪಿಸುತ್ತೆ. ಸರ್, ನಿಮ್ಮ ಕುಟುಂಬದ ವಿಷಯ ಬಂದರೆ, ನೀವು ಮದುವೆ ಆದ್ರಿ, ನಿಮ್ಮ ಇಬ್ಬರು ಮಕ್ಕಳು ಅಪ್ರತಿಮವಾಗಿ ಹಾಡೋರು ನಾನು ಕೇಳಿದ್ದೆ. ವಿದ್ಯಾ ಮತ್ತು ವೀಣಾ, ಅದೊಂದು ಘಟನೆ ಹೇಳಬೇಕು. ಸಾರ್ ಅವರು ಒಂದು ಕಚೇರಿ, ನಮ್ಮ ಕೃಷ್ಣ ಸಂಗೀತ ಸಭೆ ಅಂತ ಒಂದಿದೆ, ಅವ್ರು ನುಡಿಸ್ತಾಯಿದ್ರು. ಎದುರುಗಡೆ ಬಹುಶಃ ಇಬ್ಬರು ಕೂತಿದ್ರು. ಅವ್ರು ತುಂಬ ಚಿಕ್ಕ ಮಕ್ಕಳು. ಇದು ಒಂದು 80+ ಯಾವಾಗಲೋ ಇರಬೇಕಪ್ಪ, ನನಗೂ ಮರ್ತೋಗಿದೆ. ಅವರು ಏನೋ ನುಡ್ಸೋವಾಗ ಕಡೆಯೇ ಮುಕ್ತಾಯ ಸ್ವಲ್ಪ ತಪ್ಪಾಗೋಯ್ತು. ಚಿಕ್ಕವಳು ಅಂತ ಕಾಣುತ್ತೆ. ಅಪ್ಪ ಬರಲಿಲ್ಲ ಅಂದರು. ಅದು ತೆಲುಗಿನಲ್ಲಿ. ಪರವಾಗಿಲ್ಲ ಬಿಡು, ನಮಗೆಲ್ಲ ಮಾಡಲ್ವ ನೀನು, ಎಷ್ಟೋ ಸರಿ ಮಾಡಿಸ್ತೀಯ, ತಪ್ಪು ನುಡಿಸ್ಬಾರ್ದು, ನುಡಿಸು ಅಂದರು. ಸಾರ್ ಪಾಪ ತಿರ್ಗಾ ನುಡಿಸೋದು. ಅವ್ರು ಮರ್ತೋಗಿರ್ಬೋದು. ಏನಪ್ಪ ಇಲ್ಲ ಬರಲಿಲ್ಲ ಇರಬೇಕು, ಇಲ್ಲ ಬರಲಿಲ್ಲ, ಅದು ನೀನು ನುಡಿಸ್ಬೇಕು ಇನ್ನೊಂದು ಸರ್ತಿ ಅಂದರು. ಅವಳದೇ ಆ ಒಂದು ರೀತಿಯೆಲ್ಲ ಅವಳದೇನೆ. ಇದೊಂದು 82, 83 ಅವಾಗೆಲ್ಲ ವೀಣಾ 11ರಲ್ಲಿದ್ದಾಗ, ವಿದ್ಯಾ 9ರಲ್ಲಿದ್ದಾಗ ಅವರ ಫಸ್ಟ್ ಕಾನ್ಸರ್ಟ್. ಅವಾಗ 106 ಕಾನ್ಸರ್ಟ್ಸ್ ಕೊಟ್ಟಿದ್ರು. ಅದೇ ಇಲ್ಲ, ನಾನು ಕೇಳಿದ್ದೀನಿ ಕಾನ್ಸರ್ಟು. ಅವತ್ತು ನಡೀತು. ಅದು ನಡೆದಿದ್ದ ಹಾಲು ಅದು ಶಂಕರ ಕೃಪಾ ಅಂತ, ಸೆಕೆಂಡ್ ಬ್ಲಾಕಲ್ಲಿ. ಹಾಗೆ ಅದರ ಬಗ್ಗೆ ಏನು ಸರ್, ನಿಮ್ಮ ಮನೆಯವರು ನಿಮ್ಮ ಶಿಷ್ಯರು ಅವರು ವೀಣೆ ನುಡಿಸ್ತಾರೆ. ಇವತ್ತೇನಾದ್ರೂ ಇಬ್ಬರು ಸೇರಿ ನುಡಿಸ್ಬಿಡ್ಬೋದು. ಇಲ್ಲ, ಅದು ವೀಣೆ ನುಡಿಸ್ತಾ ಇದ್ರು ಅಂತ, ನಾನೇ ವೀಣೆ ನೀನೇ ತಂತಿ ಅದು ನುಡಿಸ್ತಾ ಇದ್ರು ಅಂತ ಅನ್ನೋದು ಅವಾಗಿತ್ತು ಸರ್. ಇವಾಗ ನಮಗೆಲ್ಲ ನಾನೇ ವೀಣೆ ನೀನೇ ಭ್ರಾಂತಿ ಅಂತ, ತಂತಿ ಇಲ್ಲ. ಹಲವಾರು ನನ್ನ ಕಚೇರಿಗಳಲ್ಲಿ ಜೊತೆಯಲ್ಲಿ ನುಡಿಸಿದ್ದಾರೆ ಹಿಂದೆ. ಇವಾಗೆಲ್ಲ ಈ ಆರ್ಥ್ರೈಟಿಸು ಅದು ಇದು ಅಂತ ಅನ್ನೋವಂಥ ಇದರಲ್ಲಿ ಇವಾಗ ನೋಡ್ಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇತ್ತೀಚಿನ ಕಾಲದವರೆಗೂ ಅವರು ಮೆಟ್ಲ ಮೇಲೆ ಕೂತ್ಕೊಂಡು ಕಲಿತಾಯಿದ್ರು. ನಾನು ಕೆಳಗೆ ಈಗಲೂ ಪಾಠ ಮಾಡ್ತಿದ್ದೆ. ಕಳೆದ ವರ್ಷದವರೆಗೆ ಪಾಠ ಮಾಡ್ತಾಯಿದ್ದೆ. ನನ್ನ ಎಲ್ಲ ಸಾಧ್ಯವಿಲ್ಲ. ಸುಮಾರು 75% ನನ್ನ ರಚನೆಗಳೆಲ್ಲ ಕಲ್ತಿದ್ದಾನೆ. ದೊಡ್ಡ ದೊಡ್ಡ ದೀಕ್ಷಿತ ಮೇರುಕೃತಿಗಳೆಲ್ಲ ಕಲ್ತಿದ್ದಾನೆ. ಸುಮಾರು 5-6 ದಶಕಗಳು ಅವರು ನುಡಿಸಿದ್ದಾನೆ. ಮದುವೆ ಆಗಿ ಒಂದು 60 ವರ್ಷ ಆಗಿರ್ಬೋದು. 63.
63ನೇ ವರ್ಷ. ಅವರೆಷ್ಟು ನಿಮ್ಮ ಬಾಳಿನಲ್ಲಿ ನಿಮಗೆ ಜೊತೆಯಾಗಿದ್ದರು? ತುಂಬ ದೊಡ್ಡ ಪಾತ್ರ ಅವ್ರದ್ದು ನನ್ನ ಈ ಜೀವನದಲ್ಲಿ. ಅವ್ರ ಹೆಸರು ಹೇಳ್ಬೇಕು ನೀವು. ಉಷಾ. ಹಾಂ, ನೋಡಿ ನಾಚಿಕೆನೇ ಇಲ್ಲ ನಿಮಗೆ. ನಾಚಿಕೆ ಪಟ್ಕೊಂಡಂಥ ಒಂದು ಕಾಲ ಇತ್ತು ಮದುವೆ ಹೊರತಲ್ಲಿ. ಇವಾಗಿಂತ ನಾಚಿಕೆ. ಉಷಾ ವಿಶ್ವೇಶ್ವರನ್ ಅಂತ ನಾನು ರಾಜ ರೋಷ ಹೇಳ್ತೀನಿ ನಮ್ಮ ಶ್ರೀಮತಿಯವನ ಹೆಸರನ್ನ. ಅದೆಲ್ಲ ಹೇಳಿಲ್ಲ ನನಗೆ ಗೊತ್ತಿತ್ತು, ನಿಮ್ಮ ಬಾಯಿನ ಹೇಳಿಸ್ಬೇಕಲ್ಲ. ಇದೆಲ್ಲ ಇದ್ದ ಮೇಲೆ ನನ್ನ ಸಂಗೀತ ಅವರನ್ನು ಸಂಗೀತದ ಕ್ಷೇತ್ರದಲ್ಲಿ ನಾವಿದ್ದಾಗ ಅವರನ್ನು ಸ್ವಲ್ಪ ಪಕ್ಕಕ್ಕೆ ಇಡುವಂಥ ಸಂದರ್ಭ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಏನಾದರೂ ಕ್ಲ್ಯಾಶ್ ಬರ್ಬೋದಲ್ಲ, ಇಂಥದ್ದು ಬಂದಿಲ್ಲ. ನನ್ನ ಸಂಗೀತದ ಸಂದರ್ಭಗಳನ್ನು ಅವರು ಅರ್ಥ ಮಾಡಿಕೊಂಡು ಅದಕ್ಕೆ ಪೋಷಕವಾಗಿ ಅವರು ನಡ್ಕೊಂಡ್ರೆ ಹೊರತು ಅದಕ್ಕೆ ವೈರುಧ್ಯವನ್ನು ತೋರಿದಂಥ ಒಂದು ಯಾವತ್ತುವಲ್ಲ. ಹಾಗಾಗಿ ನನ್ನ ವೃತ್ತಿಯ, ನನ್ನ ಕಲೆಯ ನನ್ನ ಮೌಲ್ಯಗಳ ವಿಷಯದಲ್ಲಿ ಅತ್ಯಂತ ಗೌರವ ಇರುವಂಥವರಾದ್ದರಿಂದ ನನಗೆ ಜೀವಿತದಲ್ಲಿ ಕಲೆಯಲ್ಲಿ ವೃತ್ತಿಯಲ್ಲಿ ಒಂದು ಸಮಸ್ಯೆಯು ಆಗದೆ ಹೋದಂಥ ಒಂದು ಸೌಭಾಗ್ಯ ನನ್ನದು. ಹಾಗೇ ಇರಲಿ ಸರ್. ಥ್ಯಾಂಕ್ ಯು. 100 ವರ್ಷ ಆದಮೇಲೆ ನಾವೆಲ್ಲರೂ ಇನ್ನೊಂದು ಇಂಟರ್ವ್ಯೂನು ಮಾಡ್ತೀವಿ. ನೀವೊಬ್ಬರೇ 100 ವರ್ಷ ಇರಿ ಅಂದರೆ ಆಗಲ್ಲ. ಅದಕ್ಕೆ ನಾವೆಲ್ಲ ಬಂದು ಇನ್ನೊಂದು ಸಾರಿ ಇಂಟರ್ವ್ಯೂ ಮಾಡ್ತೀವಿ. ಮಕ್ಕಳು ಅವರು ಒಳ್ಳೆ ವಿದ್ವಾಂಸರು, ಮಗ ಇರಬೇಕಲ್ಲ, ಸಿಂಗಪುರಲ್ಲಿ ಅಂತ. ಈಸ್ ಆಲ್ಸೋ ವೆರಿ ವೆರಿ ವೆಲ್ ಇನ್ಫಾರ್ಮ್ಡ್ ಇನ್ ಮ್ಯೂಸಿಕ್, ಬಟ್ ಹಿ ಈಸ್ ನಾಟ್ ಎ ಕಾನ್ಸರ್ಟ್ ಆರ್ಟಿಸ್ಟ್. ವೆರಿ ವೆಲ್ ಇನ್ಫಾರ್ಮ್ಡ್. ವಿದ್ಯಾ ಆವತ್ತು ಕಾನ್ಸರ್ಟಲ್ಲಿ ಏನೋ ಪಾಯಿಂಟ್ ಔಟ್ ಮಾಡೋದಂದರೆ ಹೇಳಿದ್ರಲ್ಲ, ಹಾಗೆ ಕಾರ್ತಿಕ್ ಈಸ್ ಆ್ಯಸ್ ಇನ್ಫಾರ್ಮ್ಡ್. ಈಸ್ ಎ ವೆರಿ ವೆರಿ ಕೀನ್ ಕ್ರಿಟಿಕ್ ಆಫ್ music. He knows everything that I do on the veena and my voice. He is in United States, in North Carolina. He is a senior officer in the Fidelity Investments Management. ಅಲ್ಲಿ ನಾರ್ತ್ ಕ್ಯಾರೋಲೈನಾದಲ್ಲಿ ರಾಲಿನಲ್ಲಿದ್ದಾನೆ. ಅಲ್ಲಿ ಅವರ ಸೀಫಾ ಅಂಥ ಸಂಸ್ಥೆಗಳಲ್ಲಿ ತುಂಬ ಇವನ್ನೇ ಸಂಗೀತದ ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಆ ಕಚೇರಿ ವಿಷಯ ಮಾತಾಡೋಕ್ಕೆ ಇವನ್ನೇ ಕರೀತಾ ಇರ್ತಾನೆ. ಕರೆಕ್ಟ್ ಸರ್. ಕಲಾವಿದನಿಗೆ ಯಾರ್ಯಾರು ಕಲೆಯನ್ನು ಆರಾಧಿಸ್ತಾರೋ ಅವರೆಲ್ಲರೂ ನಮ್ಮವರೇ. ಎಕ್ಸಾಕ್ಟ್ಲಿ. ವಸುಧೈವ ಕುಟುಂಬಕಂ ಅಂತ ಅನ್ನೋದು ನಮ್ಮ ಸಂಸ್ಕೃತಿಯ ಮೂಲವಾದಂಥ ಒಂದು ಮಾತು. ನನ್ನ ಸಂಗೀತಕ್ಕೆ ಸಂಬಂಧಪಟ್ಟಾಗೆ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ನನ್ನದು ವಸುಧೈವ ಕುಟುಂಬಕಂ. ಸರ್, ಇಷ್ಟು ವರ್ಷಗಳ ನಿಮ್ಮ ಸಂಗೀತ ಪ್ರಯಾಣದಲ್ಲಿ ಅತ್ಯಂತ ಸಂತೃಪ್ತಿ ಪಡೆದಿದ್ದೀರಿ ನೀವು. ಅದು ನೀವು ಹೇಳಿದಾಗೆ ಅದು ದೈವಾನುಗ್ರಹ, ದೇವಿ ಅನುಗ್ರಹ. ಇಲ್ಲ ಅದರಲ್ಲಿ ನೀವು ಯಾವಾಗಲೂ ಹೇಳ್ತಿರಲ್ಲ, ಏನು ನುಡಿಸ್ತೀನೋ ಗೊತ್ತಿಲ್ಲಪ್ಪ, ದೇವಿ ಅವ್ರು ಬಂದು ಕೂತ್ಕೊಳ್ತಾರೆ, ನಾನು ಕೂತ್ಕೊತೀನಿ ಅಂತ. ಆ ಸಾನ್ನಿಧ್ಯದಿಂದ ಆಗುತ್ತಷ್ಟೇ. ಹೌದು ಸರ್. ಈಗಲೂ ಹೇಳಿದ್ರಿ ಪಾಠ ಮಾಡ್ತಾ ಇರ್ತೀನಿ, ಶಿಷ್ಯರು ಇರ್ತಾರೆ, ಮಾಡ್ತೀರಿ. ಒಂದೇ ಸಮ ಸಂಗೀತದಲ್ಲಿ ನಿಮ್ಮದು ಕೃಷಿ ನಡೀತಾನೇ ಇದೆ. ಸೊ ಇದೆಲ್ಲ ಅದು ಅಗಾಧವಾದ ಅನುಭವ ನಿಮಗೆ. ಈ ಕೀರ್ತನೆಗಳನ್ನು ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ? ರಚನೆಗಳನ್ನ ರಚನೆ ಮಾಡೋದಕ್ಕೆ ಒಂದು ತುಂಬ ಪೂರ್ವ ವಯಸ್ಸಲ್ಲೇ ಶುರು ಆಯ್ತದು. ನನ್ನ ಸುಮಾರು ಒಂದು 18-19ನೇ ವರ್ಷವೇ ಇರ್ಬೋದು. ನನಗೆ ನನ್ನ ಬಾಲ್ಯದಿಂದಲೇ ಸಂಗೀತ ತ್ರಿಮೂರ್ತಿಗಳು ಅಂತಂದರೆ ನನಗೆ ಅತ್ಯಂತ ದೊಡ್ಡ ಭಕ್ತಿ. ಆವಾಗಿಂದ ಇವಾಗಿನವರೆಗೂ ಸಂಗೀತ ತ್ರಿಮೂರ್ತಿ, ಪರ್ಟಿಕ್ಯುಲರ್ಲಿ ತ್ಯಾಗರಾಜರು, ದೀಕ್ಷಿತರು, ನಮ್ಮ ನೆನಕೊಂಡೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ ಭಕ್ತಿಯಿಂದ. ಅಷ್ಟು ಭಕ್ತಿ.
ಹೇಗಾದರೂ ಮಾಡಿ ಅವರಲ್ಲಿ ನನ್ನ ಭಕ್ತಿಯನ್ನು ತೋರಿಸ್ಕೊಳ್ಳೋ ಹಾಗೆ ಏನಾದರೂ ಮಾಡಬೇಕಲ್ಲ ಅಂತ ನಾನು ಹಾಸನದಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೊರಗಡೆ ಕಲ್ಲು ಚಪ್ಪಡಿ ಒಂದಿತ್ತು. ಅಲ್ಲಿ ಕೂತಿದ್ದಾಗ ಇದೇ ಆ ತ್ರಿಮೂರ್ತಿಗಳ ವಿಷಯದಲ್ಲಿ ಇದ್ದಂಥ ತುಂಬ ಭಕ್ತಿ ಭಾವ ಬಂದ ಅದು ಒಂದು ಕೃತಿಯಾಗಿ ಆವಿಷ್ಕಾರವಾಯಿತು. ಅಮ್ಮನವ್ರ ಮೇಲೆ ತ್ರಿಪುರ ಸುಂದರಿ ಅಂಥೇಳಿ ತ್ರಿಷ್ಟಿಗತಿಯಲ್ಲಿ, ಅವಾಗೆಲ್ಲ ತ್ರಿಷ್ಟಿಗತಿಯೆಲ್ಲ ಸ್ವಲ್ಪ ಕಾನ್ಸನ್ಸಲ್ಲಿ ಬೇಕಂತ ಹೇಳಿ ನುಡಿಸ್ತಾ ಇದ್ದೆ. ರಾಗ ಮಧ್ಯಮಾವತಿಯಲ್ಲಿ ಮಧ್ಯಮಾವತಿಯಲ್ಲಿ ತ್ರಿಪುರ ಸುಂದರಿ ಅಂತ ಪ್ರಾರಂಭವಾಗುವಂಥ ಬಂದರು. ಅದರಲ್ಲಿ ಚರಣ ಭಾಗದಲ್ಲಿ ತ್ರಿಮೂರ್ತಿಗಳ ಅಷ್ಟನ್ನು ಸ್ಮರಿಸಿ ಅವರಿಗೆ ನಾನು ಗೌರವ ತೋರಿಸಿದಂಥದ್ದು ಒಂದು ರಚನೆ ಅದೇ ಆವಿಷ್ಕಾರವಾಯಿತು. ಅದು ಮೊದಲನೇದು, ಅದು ಪ್ರಾರಂಭದ ರಚನೆಯೇ. ಒಂದು ಸಾಲು ಸರ್ ಹೀಗೆ ಹಾಡಿದ್ರೆ ಒಂದೇ ಒಂದು ಸಾಲು. ತ್ರಿಪುರ ಸುಂದರಿ ಗೌರಿ ತ್ರಿಪುರ ಶಂಕರಿ ತ್ರಿಪುರ ಸುಂದರಿ ಗೌರಿ ತ್ರಿಪುರ ಸುಂದರಿ. ಆದ್ದರಿಂದಲೇ ಏನೋ ಅವರು ಮೂವರ ಆಶೀರ್ವಾದ ನನಗೆ ನಿರಂತರವಾಗಿದೆ. 150 ರಚನೆಗಳು ಮಾಡೋಕ್ಕೆ ಸಾಧ್ಯವಾಯಿತು. ನಂದು ತೆಲುಗಿನ ರಚನೆಗಳನ್ನು ಎಲ್ಲರೂ ಹೇಳ್ತಾನೆ, ಎಲ್ಲ ತ್ಯಾಗರಾಜರ ರಚನೆಗಳು. ಶ್ರೀಕಂಠನವರು ಹಾಗೆ ಬರ್ತಿದ್ದಾರೆ. ನಂದು ಸಂಸ್ಕೃತದ ರಚನೆಗಳೆಲ್ಲ ಪೂರ್ತಿ ಎರಗ ದೀಕ್ಷಿತರ ರಚನೆಗಳು ಆಗಿರುತ್ತೆ ಅಂತೇಳಿ ಹೇಳ್ತಾನೆ. ಶ್ಯಾಮಶಾಸ್ತ್ರಿಗಳ ಒಂದು ಭಾವುಕವಾದಂಥ ರಚನೆಗಳು, ನನ್ನ ಕೆಲವಾರು ರಚನೆಗಳು ಹಾಗೆ ಅಲ್ಲಿದೆ ಅಂಥೇಳಿ ಹೇಳ್ತಾನೆ. ಅದರಲ್ಲಿ ರಸಾಳಿ ಕೀರ್ತನೆನೂ ಬಹಳ ಚೆನ್ನಾಗಿದೆ, ರೂಪಕ್ತಾಳ ಮತ್ತು ಕೆಲವು ರಾಗಗಳನ್ನ ನೀವೇ ರಚನೆಗಳು ಮಾಡಿದ್ದೀರಿ, ಹುಟ್ಟುಹಾಕಿದ್ದೀರಿ. ಸ್ಮೃತಿ ಅಂತ ಅನ್ನೋದು, ಪರ್ಜನ್ಯ ಅಂತ, ಹೌದು. ಆಮೇಲೆ ರಾಜರಾಜೇಶ್ವರಿ ಅಂತನ್ನೋ ಒಂದು ರಾಗ, ವರುಣ ಅಂತ ಅನ್ನೋದು ಇತ್ತೀಚೆಗೆ ಮಾಡಿದ. ನೀವು ಮೊನ್ನೆ ನಮ್ಮ ಸಭೆಯಲ್ಲಿ ನುಡಿಸಿದ್ರಿ. ಹೌದು ವರುಣ. ಅವತ್ತು ಇನ್ನೊಂದು ವಿಷಯನೂ ಹೇಳಿದ್ರಿ, ವಾಸುದೇವಾಚಾರ್ಯರು ಹುಟ್ಟುಹಬ್ಬ ಅವತ್ತು ಶಂಕರಾಭರಣದವ್ರದ್ದು ಕೀರ್ತನೆ ನುಡಿಸಿ ಅವರೇ ನಿಮಗೆ ಎಕ್ಸಾಮ್ನರಾಗಿ ಬಂದಿದ್ರು ಅಂತ. ನನ್ನ ಭಾಗ್ಯ ಅಷ್ಟಿಷ್ಟಲ್ಲ. 52ನೇ ಇಸಿಲೋ ಏನೋ. ಅವರು ಅದೇ ಹೇಳಿದ್ರು, ನನ್ನ ಕೈಲಿ ಆಗೋದಿಲ್ಲ, ನೀನು ಸುಮ್ಮನೆ ಮಾಡ್ಕೊಂಡೋಗೋ, ನಾನು ಶಾಬಾಷ್ ಅಂತೀನಿ, ಅಂತೀನಿ, ಹ್ಞೂ ಅಂತೀನಿ, ಅದೆಲ್ಲ ಇದ್ದೇ ಇರುತ್ತೆ. ಅದೆಲ್ಲ ನಮ್ಮ ಏನು ನಾನು ಯಾವಾಗಲೂ ನಾನು ಚಿಕ್ಕವನಿಗೆ ಹೇಳೋದುಂಟು, ನಮ್ಮ ಇನ್ನೊಬ್ಬರ ವಿಷಯದಲ್ಲಿ, ಯಾವುದು ಪ್ರತಿಭೆ ವಿಷಯದಲ್ಲಿ ನಮಗೇನಾದರೂ ಅನಿಸಿದ್ರೆ, ಸಂತೋಷ ಅನಿಸಿದ್ರೆ ಅದನ್ನು ತಕ್ಷಣ ಅವರಲ್ಲಿ ಶೇರ್ ಮಾಡ್ಕೊಂಬಿಡ್ಬೇಕು. ಸಂತೋಷ, ನಾನು ಎಷ್ಟೋ ಫೋನ್ ಕಾಲ್ಗಳಲ್ಲಿ ಕಾನ್ಫರೆನ್ಸ್ ಎಲ್ಲ ಅವನ ಕೇಳಿದ್ದೆಲ್ಲ ನಾನು ಫೋನ್ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದೀನಿ. ಮಾಡಬೇಕು, ಆ ಕ್ಷಣದಲ್ಲಿ ನಮಗೆ ಅಕಸ್ಮಾತ್ ಯಾವುದಾದ್ರೂ ಅಷ್ಟು ಸಂತೋಷವಾಗಲಿಲ್ವ, ಏನು ಹೇಳೋದು ಬೇಡ ಅಷ್ಟೇ. ಸಂತೋಷವಾಯ್ತಾ ಬಾಯಿ ತುಂಬ ಹೇಳಿ, ಆ ಕ್ಷಣದಲ್ಲಿ ಹೇಳ್ಬಿಡ್ಬೇಕು. ಚೆನ್ನಾಗಿದೆ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರುವಾಗ ನಮ್ಮ ಎಕ್ಸ್ಪೀರಿಯೆನ್ಸ್ನ ಆ ಸಂತೋಷ ವ್ಯಕ್ತಪಡಿಸಿದರೆ ಅದನ್ನ ಆ ಸಂತೋಷ ಯಾರು ಕೊಟ್ಟರೋ ಅವರಿಗೆ ಸ್ವಲ್ಪ ಸಂತೋಷ ಜಾಸ್ತಿ ಆಗುತ್ತೆ. ಅದನ್ನು ಸಂತೋಷಂ ಜನಯೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ದೊಡ್ಡವರು ಹೇಳಿರುವಂಥ ಮಾತು. ಹಾಗಾಗಿ ಇನ್ನೊಬ್ಬರ ಸಂತೋಷವನ್ನು ನಾವು ವರ್ಧನೆ ಮಾಡೋದಕ್ಕೆ ನಾವು ಸರ್ವದಾ ಪ್ರಯತ್ನ ಪಡ್ತಿರಬೇಕು. ಸರ್, ಈ ಸಂದರ್ಶನದಲ್ಲಿ ಕೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ನಿಮಗೆ ಏನಾದರೂ ಈಗಿನ ಕಾಲಘಟ್ಟದಲ್ಲಿ ಈಗಿನ ಯುವಕರಿಗೆ ಅಥವಾ ಸಂಗೀತ ವಿದ್ಯಾರ್ಥಿಗಳು ನಮ್ಮಂಥವ್ರಿಗೆ ಪ್ರತಿಭೆ ಇರುವಂಥ ಯುವಕರು ಯುವತಿಯರು ಎಲ್ಲರೂ ಹಾಡ್ತಾರೆ, ನುಡಿಸ್ತಾ ಇದ್ದಾರೆ, ನಿಮ್ಮದೊಂದು ಅವರಿಗೆ ಉಪದೇಶ ಅಂತಲ್ಲ ನಾನು ಸಂದೇಶ, ಸಂದೇಶ. ನನ್ನ ವಯಸ್ಸಿದೆ, ಸಂದೇಶ ಕೊಡಬಹುದಾದ ಖಂಡಿತವಾಗೂ ಇದೆ ಸರ್. ಬರೀ ವಯಸ್ಸಲ್ಲ, ಆ ವಿದ್ಯೆನೂ ಇದೆ. ಒಂದು ಮೊಟ್ಟ ಮೊದಲಿನ ಒಂದು ಮಾತನ್ನು ಹೇಳ್ಕೊಳ್ಬೇಕಾಗತ್ತೆ. ನನ್ನ ಮುಂದಿನ ಸುಮಾರು
4 ತಲೆಮಾರುಗಳನ್ನು ನಾನು ನೋಡ್ತಾ ಇದ್ದೀನಿ. ಇವತ್ತು ಬಾಲ ಪ್ರತಿಭೆ ವೇದಿಕೆಯ ಮೇಲೆ ಬಂದಿರುವಂಥವ್ರ ಲೆಕ್ಕ ಇಟ್ಕೊಂಡ್ರೆ ನನ್ನ ಮುಂದಿನ 4 ತಲೆಮಾರುಗಳನ್ನು ನಾನು ನೋಡ್ತಾ ಇದ್ದೀನಿ. ಇಷ್ಟರಲ್ಲಿ ನನ್ನ ತಲೆಮಾರಿನಿಂದ ಹಿಡ್ಕೊಂಡು ಅತ್ಯಂತ ದೊಡ್ಡ ಪ್ರತಿಭೆಗಳನ್ನು ನಾನು ನೋಡಿದ್ದೀನಿ. ಮದ್ರಾಸ್ನಲ್ಲಿ ನನ್ನ ರಚನೆಗಳನ್ನೇ ಪ್ರತಿಪಾದನೆ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಏನು ಮಾಡಿ ಬಾಲಚಂದ್ರವನ್ನು ಡಿಸೈಡ್ ಮಾಡಿದ. ಅವರು ಮಾತಾಡ್ತಾ ಬಂದು ಹೇಳಿದ್ರು, ರಾಜರಾಜೇಶ್ವರಿ ರಾಗದ ಕೃತಿಯನ್ನು ಹೇಳಿದೆ. ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಏನು ಅವರ ರಾಗವನ್ನು ಡಿಸ್ಕ್ರೈಬ್ ಮಾಡಿಬಿಟ್ಟು ಇಷ್ಟು ವಿಶ್ವೇಶ್ವರನ ಮಾಡಿರುವಂಥದ್ದು ಸಂಪ್ರದಾಯವಾಗಿದೆ, ಅದು ತುಂಬ ಮುಖ್ಯ ಅಂತ ಹೇಳಿ ಅವರು ಕೂಡ ಹೇಳಿದರು. ಅದು ನಮಗೇನೋ ಟ್ಯೂನ್ ತೋರುತ್ತೆ ಅಂಥೇಳಿ ಏನೇನೋ ಮಾಡಿ ಅದನ್ನು ಒಂದು ರಾಗ ಅಂತ ಹೇಳಿ ಕಲಿಯೋದು. ರಾಗ ಅಂತಂದರೆ ಅದಕ್ಕೆ ಒಂದು ಫ್ರೇಮ್ ಇದೆ. ಆ ಫ್ರೇಮ್ನಲ್ಲಿ ಸ್ವರದ ಜೋಡಣೆ ಇರುತ್ತೆ, ಯಾವ ಸ್ವರದ ಸಂಬಂಧಗಳೇನಂತೆ, ಆ ಸ್ವರ ಸಂಬಂಧಗಳಲ್ಲಿ ಯಾವ ಸ್ವರ ಸಂಬಂಧದಲ್ಲಿ ಏನು ಗಮಕ ಅಲ್ಲಿ ಅನ್ವಯವಾಗುತ್ತೆ ಅಂತ ಅನ್ನೋದಿರುತ್ತೆ, ಏನು ಎಷ್ಟೆಲ್ಲ ಗಮಕ ಅದೇ ಸಂದರ್ಭದಲ್ಲಿ ಅನ್ವಯವಾಗುವಂತೆ ಒಂದಿರುತ್ತೆ. ಇಷ್ಟು ಸೂಕ್ಷ್ಮಗಳನ್ನು 108 ಸೂಕ್ಷ್ಮಗಳಿರುತ್ತೆ ಒಂದು ರಾಗ ಅಂದರೆ. ಆ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅದರ ಅಡಿಯಲ್ಲಿ ಏನು ಕ್ರಿಯೇಟ್ ಮಾಡ್ತೀವೋ ಖಂಡಿತವಾಗಿಯೂ ಮಾಡೋಣ. ಇನ್ನೂ ವಸ್ತು ನಮ್ಮ ಕರ್ನಾಟಕ ಸಂಗೀತಕ್ಕೆ ನಾವು ಇನ್ನೂ ಸಂಪದ್ಭರಿತವಾಗಿರ್ತೀವಿ ಅನ್ನೋ ಒಂದು ಭರವಸೆ ಇದ್ದರೆ ಆ ಸಂಪದ್ಭರಿತವಾಗಿ ಆಗಿಸೋಣ. ಎಲ್ಲವೂ ಬಾಟಮ್ ಲೈನ್ ಸಂಪ್ರದಾಯದ ಅಡಿಯಲ್ಲೇ. ಸರ್, ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಸಮಯ ಹೋಗೋದು ಗೊತ್ತಾಗಲ್ಲ. ಒಂದು ಅರಿವಿಗೆ ಬರುತ್ತೆ, ನಾವೆಷ್ಟು ಕಡಿಮೆ ತಿಳ್ಕೊಂಡಿದ್ದೀವಿ ಸಂಗೀತದ ವಿಷಯ. ಇಲ್ಲ, ಅದು ನಮ್ಗೆ ಅರಿವಾಗಬೇಕು. ನಿಮ್ಮಷ್ಟು ಅಧ್ಯಯನ ಮಾಡಿ ಒಂದೊಂದು ರಾಗನೂ ಬಹುಶಃ ನೀವು ಎಷ್ಟು ಆಳವಾಗಿ ಮುಳುಗಿರ್ತೀರ ರಾಗದಲ್ಲಿ ಅಂದರೆ ನಿಮಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಬೇರೆ ಏನು ಸಾಹಿತ್ಯ ಇರೋದಿಲ್ಲ, ರಾಗ ಆದ ಕೂಡಲೇ ಬಂದುಬಿಡುತ್ತೆ. ಅಂತಹ ನೀವು ರಾಗದ ವಸ್ತುವಿನ ಪರಿಣಾಮ ಅದು. ಹೌದು. ನೀವು ಇವತ್ತು ನಮ್ಮ ಜೊತೆ ಇದ್ದು ಇಷ್ಟೊಂದು ವಿಷಯಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ, ಅದೊಂದು ಮನೋಧರ್ಮ ನಿಮ್ಮ ಮಾತು. ಒಂದು ಕಾಂಬೋದಿನೋ, ಒಂದು ತೋಡಿ, ಒಂದು ಶಂಕರಾಭರಣ, ಅದೇ ರೀತಿ ಪ್ರತಿಯೊಂದು ಮಾತೂ ಒಂದೊಂದು ರಾಗವಾಗಿತ್ತು ಸರ್. ಇನ್ನೂ ಎಷ್ಟೋ ವಿಷಯ ಇದೆ ಅನ್ನೋದು ನಮಗೆ ಗೊತ್ತು. ಆದರೆ ಏನೋ ಒಂದು ನಮಗೂ ಒಂದು ಕಡಿವಾಣ ಇರುತ್ತಲ್ಲ, ಅದರಿಂದ ಇವತ್ತು ಬಹಳ ಸಂತೋಷವಾಗಿದೆ. ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದೀರಿ. ಇನ್ನೇನು ನಿಮಗೆ ನಾವು ಗೌರವಪೂರ್ವಕವಾಗಿ ನಮ್ಮ ವೀಕ್ಷಕರ ಕಡೆಯಿಂದ, ಎಲ್ಲರ ಕಡೆಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಬಹುಶಃ ಇದು ಯಾವಾಗ ನಡೀತಾ ಇರುತ್ತೆ, ನೀವು ನಮ್ಮ ಜೊತೆ ಸಹಕಾರ ಕೊಡ್ತಾ ಇರಬೇಕು ಅಂತ ಹೇಳಿ ಇವತ್ತಿನ ಈ ಸಂದರ್ಶನ ಯಾವಾಗ ಆದರೂ ನಡೀತಾನೆ ಇರಲಿ. ಅಮ್ಮನವ್ರ ಅಡ್ರೆಸ್ ನಮ್ಗೆ ಕೊಟ್ಬಿಡಿ, ನಾವು ಆ ಕಡೆಯಿಂದಲೇ ಬರ್ತೀವಿ. ಅದು ನನ್ನ ಹೃದಯಕ್ಕೆ ಮಾತ್ರ ಇರುವಂಥ ಅಡ್ರೆಸ್ ಅದು. ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ತಾ, ಮಹಾ ವಿದ್ವಾಂಸರಾದ ಡಾಕ್ಟರ್ ಆರ್ ವಿಶ್ವೇಶ್ವರನ್ರವರು ಇಷ್ಟೊತ್ತು ನಮ್ಮ ಜೊತೆ ಅವರ ಅಗಾಧವಾದ ಅನುಭವ, ಒಂದು 80 ವರ್ಷಕ್ಕೆ ಮೀರ್ಪಟ್ಟಂಥ ಅನುಭವ ಅವ್ರದ್ದು ಸಂಗೀತ ಕ್ಷೇತ್ರದಲ್ಲಿ, ಅದನ್ನು ನಮ್ಮೊಡನೆ ಹಂಚ್ಕೊಂಡಿದ್ದಾರೆ. ಅವರಿಗೆ ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದ ಅವ್ರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ಹೇಳಬೇಕಾದವನು ನಾನೇ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ನಮಗೆ ಎಷ್ಟೋ 80 ಚಿಲ್ಲರೆ ವರ್ಷಗಳು ಖಂಡಿತ ಅನುಭವವೇ. ತಲೆ ಓಡ್ತಾ ಇರುತ್ತೆ, ತಲೆ ಸುಮ್ಮನೆ ಇದ್ದೇ ಇಲ್ಲ. ನಾವು ನಿದ್ದೆನೂ ಸರಿಯಾಗಿ ಬರೋದಿಲ್ಲ, ತಲೆ ಓಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಎಷ್ಟೋ ಭಾವನೆಗಳಿರುತ್ತೆ, ನಾವು ಅದನ್ನು ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಸಂದರ್ಭಗಳಿರೋದಿಲ್ಲ.
ಯಾವಾಗ ಸಂದರ್ಭಗಳು ಸಿಕ್ಕತ್ತೆ ಅಂತಂದರೆ ಈ ಥರ ಒಂದು ಸಂದರ್ಶನ ಅಂತನ್ನುವಂಥ ಒಂದು ವ್ಯಾಜ ಸಿಕ್ಕಬೇಕು. ಆ ಸಂದರ್ಶನದಲ್ಲಿ ಅದು ಏನೋ ಶಿವವರು ಹೇಳಿದಾಗೆ ಇದು ದಿನಗಟ್ಟಲೆ ನಡ್ಕೊಂಡು ಹೋಗುವಂಥ ವಿಷಯ. ನಮಗೇನು ತೋರ್ತಾ ಇರುತ್ತೆ, ಏನು ಕೇಳ್ತಾರೆ, ಅದಕ್ಕೆ ನಮಗೆ ಜ್ಞಾಪಕ ಬರ್ತಾ ಇರುತ್ತೆ, ಹೇಳ್ತಾ ಇರ್ತೀವಿ. ಹೇಳ್ತಾ ಹೋದರೆ ಅದಕ್ಕೆ ಲೆಕ್ಕವಿಲ್ಲದಷ್ಟು ವಿಷಯಗಳು ಜ್ಞಾಪಕ ಬರ್ತಾ ಇರುತ್ತೆ. ಆದರೆ ಆ ವ್ಯಕ್ತಪಡಿಸೋದಕ್ಕೆ ಒಂದು ಸಂದರ್ಭ ಆವಾಗ ಸಿಗುತ್ತಲ್ಲ, ಇದಕ್ಕೆ ಧನ್ಯತಾ ಭಾವ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ದೊಡ್ಡತನ ಸರ್ ಅದು. ಒಂದು ಮಾತು ಹೇಳಿದೆ, ರಾಗಗಳನ್ನು ನುಡಿಸ್ತಾ ಇರುವಾಗ ಸಾಹಿತ್ಯ ಇಲ್ಲ, ಬರೀ ರಾಗಗಳನ್ನು ನುಡಿಸ್ತಾ ಇರುವಾಗಲೇ ಅವ್ರಿಗೆ ಹತ್ತು ಬಿಡ್ತಾ ಇರ್ತಾರೆ ಅಂತ ಹೇಳಿ. ಹೌದು, ರಾಗಗಳ ಸತ್ವದ ಪರಿಣಾಮ ಆಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನುಡಿಸ್ತಾ ಇದ್ದರೆ ಅದರ ಪರಿಣಾಮ ಅಷ್ಟು ತೀಕ್ಷ್ಣವಾಗಿರುತ್ತೆ ನಮ್ಮ ಮನಸ್ಸಲ್ಲಿ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿದು ಹೋಗ್ತಾ ಇರುತ್ತೆ. ಒಂದು ಎದುಕಲು ಕಾಂಪೋನಿನೋ, ಒಂದು ಸಾಮ್ರಾಗ, ಹಿಂದೆ ಒಂದು ಹೀಗೆ ಆಯಿತು, ಒಂದು ಸಾಮ್ರಾಗ ನೋಡ್ತಾ ಇದ್ವಿ, ಧಾರಾಕಾರವಾಗಿ ಕಣ್ಣಲ್ಲಿ ನೀರು ನನ್ನ ಮುಂದೆ ಇರುವಂಥವ್ರಿಗೆ ಎಷ್ಟೋ ಕಣ್ಣುಗಳಲ್ಲಿ ನೀರು. ಹಾಗೆ ಎದುಕುಲ್ ಕಾಂಪೋನಿ ಅಂತ ಅದು ದೊಡ್ಡವರು ಮಾಡಿದಂಥ ಕ್ರಿಯೇಷನ್ಸು. ಅದರಲ್ಲಿ ಅಷ್ಟು ಸೌಂದರ್ಯ ಇರುತ್ತೆ, ಅಷ್ಟು ಭಾವನೆ ಇವೋಕ್ ಮಾಡುತ್ತೆ, ಪ್ರಚೋದನೆ ಮಾಡುತ್ತೆ ನಮ್ಮ ಮನಸ್ಸಲ್ಲಿ. ಅದನ್ನು ನಾನೇ ಅನುಭವಿಸ್ತಾ ಇರುವಂಥವಾಗ ಇನ್ನೆಷ್ಟು ಇಂಟೆನ್ಸಾಗಿ ನನಗೆ ಅನುಭವ ಆಗ್ಬೋದು. ಆ ಇಂಟೆನ್ಸಿಟಿ ಆಫ್ ಫೀಲಿಂಗ್ ಧಾರಾಕಾರವಾಗಿ ಆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ ಒಂದು ಅನುಭವ ನಾವು ಪಡ್ತೀವಲ್ಲ, ಅದಕ್ಕೆ ನೀವು ಅವಕಾಶ ಕೊಟ್ಟರಲ್ಲ ವ್ಯವಸ್ಥಾಪಕರು, ಅವರಿಗೆ ಒಂದು ಧನ್ಯವಾದ. ಇನ್ನೊಂದು, ನಾನು ಯಾವಾಗಲೂ ಹೇಳೋ ಮಾತಾಡೋ, ನಾನು ಯಾವಾಗಲೂ ಎರಡು ಫಾರ್ಮುಲೆ ನಂದಿರುತ್ತೆ. ರಾಗ ಭಕ್ತಿ, ರಾಗ ಸಿದ್ಧಿ. ರಾಗ ಭಕ್ತಿ ಇದ್ದರೆ ರಾಗ ಸಿದ್ಧಿಗೆ ಹಾಗೇ ಇರುತ್ತೆ ಅಂತ ಹೇಳಲ್ಲ, ರಾಗ ಸಿದ್ಧಿಗೆ ಮಾರ್ಗ ಸಿಕ್ಕತ್ತೆ. ಆ ರಾಗ ಸಿದ್ಧಿಗೆ ಮಾರ್ಗ ಒಂದೊಂದು ಅಂಥ ಅದ್ಭುತವಾದಂಥ ರಾಗಗಳನ್ನು ತಗೊಂಡಾಗ ಅಮ್ಮನವರ ಸಾನ್ನಿಧ್ಯ ಅಲ್ಲಿ ಇದ್ದಾಗ ಆ ಪರಿಣಾಮ ಆಗುತ್ತೆ. ಭಗವತಿ ಅನುಗ್ರಹ ಅದು. ಭಗವತಿ ಅಂದು ಸಾನ್ನಿಧ್ಯ ಇರೋದರಿಂದ ಆ ರಾಗದ ಪ್ರತಿಪಾದನೆ ಅಷ್ಟು ಚೆನ್ನಾಗಾಗಿರುತ್ತೆ. ಅಷ್ಟು ಚೆನ್ನಾಗಿ ಆಗೋದಕ್ಕೆ ಕಾರಣ ಯಾರು? ಅಮ್ಮನವರೇ. ಇಷ್ಟು ಸತ್ಯವಾದಂಥ ಮಾತು. ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು ಸರ್. ಹೀಗೆ ಭೇಟಿ ಆಗ್ತಾ ಇರೋಣ ಇನ್ನೊಬ್ಬ ಮಹಾ ವಿದ್ವಾಂಸರೊಡನೆ. ನಮಸ್ಕಾರಗಳು.